ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಂದ ಗೋಕುಲ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿಳ್ಕೊತಾ ಇದೆ ನಂದ ಗೋಕುಲ ಅಂತಾನೆ ಹೇಳ್ಬೋದು. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮೀನಾ ತುಂಬಾನೇ ಬೇಸರ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಗಿರಿಜಾ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಈ ಕಡೆ ಮೀನನ್ನ ಅಡ್ಗೆ ಮನೆ ಕರ್ದ್ಬಿಟ್ಟು, ಏನಾಯ್ತು ಮೀನಾ, ಯಾಕೆ ಬೇಸರ ಮಾಡ್ಕೊಂಡಿದ್ಯಲ್ಲ ಅಂತ ಕೇಳಿದಾಗ, ಏನಿಲ್ಲ ಅತ್ತೆ, ಆತರ ಏನಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲ, ಏನೋ ವಿಷಯ ಮುಚ್ಚಿಟ್ಟಿದ್ಯಾ, ಏನಂತ ಹೇಳು ಅಂತ ಎಷ್ಟೇ ಹೇಳಿದ್ರು ಕೂಡ ಈ ಕಡೆ ಮೀನಾ ಬಾಯಿ ಬಿಡ್ತಿರಲ್ಲ. ಆಗ ಆಣೆ ಮಾಡ್ಕೊಂಡ್ಬಿಡ್ತಾಳೆ, ನನ್ ಮೇಲೆ ಆಣೆ, ಹೇಳ್ದೇ ಇದ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಗಿರಿಜಾ ಹೇಳಿದಾಗ ಬೇರೆ ದಾರಿ ಇಲ್ಲ. ಆಗ ಮೀನಾ ಎಲ್ಲ ವಿಷಯ ಕೂಡ ಹೇಳ್ತಾಳೆ. ಅದು ಅತ್ತೆ, ಕೇಶವ ಹೇಳಿದ್ರು ಮನೆ ಬಿಟ್ಟು ಹೋಗೋಣ ಅಂತ, ತುಂಬಾ ಬೇಸರ ಆಗ್ತಿದೆ ಅಂತ ಈ ಕಡೆ ಮೀನಾ ಹೇಳಿದಾಗ ಗಿರಿಜಂಗೆ ಫುಲ್ಲು ಶಾಕ್ ಆಗತ್ತೆ. ಮತ್ತೆ ಕೇಶವ ಅವರೇ ಹೇಳಿದ್ದು, ಯಾವ ಕಾರಣಕ್ಕೂ ನಾವು ಇಲ್ಲಿ ಇರಬಾರ್ದಂತೆ, ಮನೆ ಬಿಟ್ಟು ಹೋಗ್ಲೇಬೇಕು ಅಂತ ಹಠ ಹಿಡಿತಿದ್ದಾರೆ. ನನ್ಗೆ ಬೇರೆ ದಾರಿ ಇಲ್ಲ ಅತ್ತೆ, ಹಾಗಾಗಿ ನಾನು ಕೂಡ ಕೇಶವ್ರ ಜೊತೆ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಗಿರಿಜಾ ಹತ್ರ ಎಲ್ಲ ಸತ್ಯವನ್ನ ಕೂಡ ಹೇಳ್ತಿರ್ತಾಳೆ. ಏನ್ ಮೀನಾ, ನೀನು ಏನ್ ಹೇಳ್ತಿದ್ಯಾ? ಸತ್ಯನಾ? ನೀನು ಕೇಶವ ಮನೆ ಬಿಟ್ಟು ಹೋಗ್ತಿದ್ದೀರಾ? ಏನಾಗಿದೆ ನಿಮ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಗಿರಿಜಾ ಅವರು ಕೂಡ ಶಾಕ್ ಅಲ್ಲಿ ಕೇಳ್ತಿರ್ತಾರೆ. ನೀನು ಗಿರಿಜಾ ಅವ್ನಿಗೆ ತಡ್ಕೊಳಕ್ ಆಗಲ್ಲ. ಹಾಗಾಗಿ ಕೇಶವ ಹತ್ರ ಬಂದ್ಬಿಟ್ಟು, ಕೇಶವ ಏನು ಇದು, ನನ್ಗೆಲ್ಲ ವಿಷಯ ಗೊತ್ತಾಯ್ತು, ಯಾಕೋ ಕೇಶವ ಮನೆ ಬಿಟ್ಟು ಹೋಗ್ತಿದ್ರಂತೆ, ಏನಾಯ್ತು ಕೇಶವ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಗರ ಬಡ್ದವ್ರ ತರ, ಸಿಡ್ಲು ಬಡ್ದವ್ರ ತರ ಈ ಕಡೆ ಗಿರಿಜಾ ಕೇಳ್ತಿರ್ತಾರೆ ಕೇಶವನ ಹತ್ರ. ಅಮ್ಮ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಯಾಕೋ ನನ್ಗೆ ಮನ್ಸಿಗೆ ಸರಿ ಇಲ್ಲ, ನನ್ಗೆ ಇಲ್ಲಿರೋದು ಸರಿ ಅನ್ಸ್ತಿಲ್ಲ, ನಾನು ಮೀನಾ ಮನೆ ಬಿಟ್ಟು ಹೋಗ್ತಿದೀವಿ, ಸ್ವಲ್ಪ ದಿನಕ್ಕೆ ಮಾತ್ರ ಅಮ್ಮ, ಮತ್ತೆ ವಾಪಸ್ ಬರ್ತೀವಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಅಮ್ಮನ್ಗೆ ಕನ್ವಿನ್ಸ್ ಮಾಡ್ತಿರ್ತಾರೆ ಈ ಕಡೆ ಕೇಶವ ಅವರು. ಅಲ್ಲ ಕಣ ಕೇಶವ, ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ, ಮನೆ ಬಿಟ್ಟು ಹೋಗ್ಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ, ಅಮ್ಮ ಬೇಜಾರ್ ಮಾಡ್ಕೋಬೇಡ, ಸ್ವಲ್ಪ ದಿನ ಅಷ್ಟೇ, ಮತ್ತೆ ವಾಪಸ್ ಬರ್ತೀವಿ, ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಾನು ಇಲ್ಲಿ ಇರೋದಕ್ಕೆ ಇಷ್ಟನೇ ಇಲ್ಲ ಅಮ್ಮ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವ ಕೂಡ ಅಮ್ಮನ್ಗೆ ಅರ್ಥ ಮಾಡ್ತಿರ್ತಾನೆ. ಈ ಕಡೆ ಗಿರಿಜಾ ಅವರು ಎಲ್ಲ ಕೂಡ ಹೇಳ್ತಾರೆ, ನನಗೆ ಗೊತ್ತು ಕಣೋ ಕೇಶವ, ಯಾಕೆ ಮನೆ ಬಿಟ್ಟು ಹೋಗ್ತಿರೋದು ಅಂತ, ನಿಮ್ಮಪ್ಪ ಬೈದ್ರು ಅಂತ ಹೇಳ್ಬಿಟ್ಟು ತಾನೆ, ಅಲ್ಲ ಒಂದೆರಡು ಮಾತು ಬೈದ್ರೆ ಅದಕ್ಕೆ ಮನೆ ಬಿಟ್ಟು ಹೋಗೋದೇನೋ, ಇಂತ ಗಟ್ಟಿ ನಿರ್ಧಾರ ಹೇಗೋ ತಗೊಂಡೆ, ಯಾಕೋ ಕೇಶವ ಈ ತರ ಮಾಡ್ತಿದ್ಯಾ, ನೀವಿಬ್ರು ನನ್ನ ಎರಡು ಕಣ್ಣಿದ್ದಂಗೆ ಕಣೋ, ಯಾಕ್ರೋ ನಿಮಗೆ ಅರ್ಥ ಆಗ್ತಿಲ್ಲ, ಈ ಹೆತ್ತ ತಾಯಿ ಸಂಕಟ ಯಾಕ್ರೋ ಅರ್ಥ ಆಗ್ತಿಲ್ಲ ಅಂತ ಈ ಕಡೆ ಗಿರಿಜಾ ಅವರು ಕಣ್ಣೀರ್ ಇಡ್ತಾರೆ. ಈ ಕಡೆ ಗಿರಿಜಾ ಅಂತೂ ಕೈ ಮುಗಿದು ಬೇಡ್ಕೋತಿರ್ತಾರೆ ಮಗನ ಹತ್ರ ಮತ್ತೆ ಸೊಸೆ ಹತ್ರ. ಅಮ್ಮ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಮ್ಮ, ಅಪ್ಪ ಎಂತೆಂತ ಮಾತು ಹೇಳಿದಾರೆ ಗೊತ್ತಾ, ನನಗ್ ಹೇಳಿದ್ರು ಪರವಾಗಿಲ್ಲ, ಮೀನವ್ರಿಗಂತೂ ಹೇಳ್ಬಾರ್ದು ಹೇಳಿದಾರೆ, ನನ್ಗೂ ಸಾಕಾಗ್ ಹೋಗಿದೆ ಅಮ್ಮ, ನನ್ಗೆ ಇಲ್ಲಿರೋದಕ್ಕೆ ಒಂದು ಕ್ಷಣನೂ ಕೂಡ ಇರೋದಕ್ಕೆ ನನಗೆ ಮನ್ಸಿಲ್ಲ ಅಮ್ಮ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಈ ಕಡೆ ಕೇಶವ ಅವ್ರು ಹೇಳ್ತಿರ್ತಾರೆ. ಅಪ್ಪ ಅಷ್ಟ್ ಬೈದ್ರು ಕೂಡ ನಾನು ಒಂದು ಕೂಡ ಎದ್ರು ಮಾತಾಡಿಲ್ಲ ಅಪ್ಪನ್ಗೆ, ಅವರಿಗೆ ಎದ್ರು ಮಾತಾಡೋದಕ್ಕೂ ಸಾಧ್ಯ ಇಲ್ಲ, ಹಾಗಾಗಿ ನನ್ಗೆ ಇಲ್ಲಿ ಒಂದು ಕ್ಷಣ ಕೂಡ ಇರೋದಕ್ಕೆ ಇಷ್ಟ ಇಲ್ಲ, ನನ್ನ ಹೆಂಡತಿ ಮೀನಂಗೆ ತುಂಬಾನೇ ನೋವಾಗಿದೆ, ಇನ್ಮೇಲಾದ್ರೂ ಸ್ವಲ್ಪ ದಿನನಾದ್ರೂ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಮ್ಮ, ದಯವಿಟ್ಟು ತಡಿಬೇಡ ಅಮ್ಮ ಅಂತ ಕಡೆ ಕೇಶವ ಹೇಳ್ತಿರ್ತಾರೆ. ಅಮ್ಮ ಏನಾದ್ರೂ ಕಷ್ಟ ಇದ್ರೆ ಒಂದು ಫೋನ್ ಮಾಡು, ಓಡ್ಕೊಂಡ್ ಬರ್ತೀನಮ್ಮ, ಏನೇ ಸಮಸ್ಯೆ ಇದ್ರು ನನಗೆ ಒಂದು ಫೋನ್ ಮಾಡಮ್ಮ, ಆ ಕ್ಷಣಕ್ಕೆ ನಾನು ಓಡ್ಕೊಂಡ್ ಬರ್ತೀನಮ್ಮ, ಏನು ಕೂಡ ಬೇಜಾರು ಮಾಡ್ಕೋಬೇಡ ಅಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವ ಅವರು ಕೂಡ ತಾಯಿಗೆ ತುಂಬಾನೇ ಕನ್ವಿನ್ಸ್ ಮಾಡ್ತಿರ್ತಾರೆ. ಕೇಶವ ಹೀಗಂದ್ರೆ ಹೇಗೋ ಕೇಶವ, ನಿನ್ನ ಮೀನನ್ನ ಬಿಟ್ಟು ನನ್ ಕೈಲಿ ಇರಕ್ ಆಗುತ್ತೇನೋ ಕೇಶವ, ಆಗಲ್ಲ ಕಣೋ ಕೇಶವ, ಪ್ಲೀಸ್ ಕಣೋ ಮನೆ ಬಿಟ್ಟು ಹೋಗ್ಬೇಡಿ ಅಂತ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ ಈ ಕಡೆ ಗಿರಿಜಾ ಅವರು. ಈ ಕಡೆ ಕೇಶವ ಬಂದ್ಬಿಟ್ಟು ಮೀನಂಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳ್ತಾರೆ. ಹಾಗಾಗಿ ಮೀನಾ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರೋದಕ್ಕೆ ಹೋಗ್ತಾಳೆ. ಇನ್ನೇನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ಬರ್ತಾಳೆ. ಇನ್ನೇನು ಬಟ್ಟೆನು ತಗೊಂಡ್ ಬಂದಾಯ್ತು, ಮೀನಾನು ಹೊರಟಾಯ್ತು, ಈ ಕಡೆ ಕೇಶವನು ಹೊರಟಾಯ್ತು, ಇಬ್ರು ಕೂಡ ಹೊರಟೇ ಬಿಡ್ತಾರೆ. ಈ ಕಡೆ ಗಿರಿಜಾ ಮಾತ್ರ ಕೇಶವ 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 ಮೀನಾ ಮೀನಾ ಅಂತ ಹೇಳಿ ಅಳ್ತಿರ್ತಾರೆ, ಪರ್ಜಾಡ್ತಿರ್ತಾರೆ ಪಾಪ. ಈ ಕಡೆ ಗಿರಿಜಾ ಅವ್ರು ಹೋಗ್ಬಿಟ್ಟು ಮೀನನ್ ಕೈನ ಹಿಡ್ಕೊಂಡು, ಮೀನಾ ಏನಾದ್ರೂ ಹೇಳಮ್ಮ ಕೇಶವಂಗೆ, ಪ್ಲೀಸ್ ಅಮ್ಮ ಹೋಗ್ಬೇಡಮ್ಮ ಅಂತ ಹೇಳಿದಾಗ, ನಾನೇ ಮಾಡ್ಲಿ, ನಾನು ಏನ್ ಮಾಡ್ಲಿ ಅತ್ತೆ, ನನ್ಗೂ ಕೂಡ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಿಮ್ಮನ್ ಬಿಟ್ಟು, ಆದ್ರೆ ಕೇಶವರು ಎಷ್ಟು ಹೇಳಿದ್ರು ಕೂಡ ಅರ್ಥ ಮಾಡ್ಕೋತಿಲ್ಲ, ಪ್ಲೀಸ್ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಈ ಕಡೆ ಮೀನನು ಕೂಡ ಗಿರಿಜಾ ಅವ್ರ ಹತ್ರ ಹೇಳ್ತಿರ್ತಾಳೆ. ಈ ಕಡೆ ಅಷ್ಟರಲ್ಲಿ ಪ್ರಿಯಾ ಬರ್ತಾಳೆ. ಏನಾಯ್ತು ಅತ್ತೆ ಅಂದಾಗ, ಎಲ್ಲ ನಿನ್ನಿಂದಾನೆ ಅಂತ ಈ ಕಡೆ ಗಿರಿಜಾ ಪ್ರಿಯನ್ ಮೇಲೆ ಕೋಪ ಮಾಡ್ಕೊತಿರ್ತಾರೆ. ಏನಾಯ್ತು, ನಾನೇನ್ ಮಾಡ್ದೆ ಅಂತ ಹೇಳಿದಾಗ, ಈ ಕಡೆ ಅಮೂಲ್ಯ ಟ್ಯೂಷನ್ ವಿಷಯ ಹೇಳಿರೋದು ನೀನೇ ತಾನೆ, ಅದರಿಂದಾನೆ ಇವರು ಕೋಪ ಮಾಡ್ಕೊಂಡು ಮೀನನ್ ಮೇಲೆ ರೇಗಾಡಿರೋದು, ಈಗ ಕೇಶವ ಮತ್ತೆ ಮೀನಾ ಮನೆ ಬಿಟ್ಟು ಹೋಗ್ತಿದ್ದಾರೆ, ಎಲ್ಲ ನಿನ್ನಿಂದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಗಿರಿಜಾ ಅವರು ಪ್ರಿಯನ್ ಮೇಲೆ ರೇಗ್ತಿರ್ತಾರೆ. ಪ್ರಿಯಂಗೆ ಅಂತೂ ಆದಷ್ಟು ಖುಷಿ ಆಗ್ತಿರುತ್ತೆ, ಯಾಕಂದ್ರೆ ಇವಳಿಗೆ ಬೇಕಾಗಿರೋದು ಅದೇನೆ, ಕೇಶವ ಮತ್ತೆ ಮೀನಾ ಮನೆ ಬಿಟ್ಟು ಹೋಗೋದೇ ಬೇಕಾಗಿರುತ್ತೆ, ಹಾಗಾಗಿ ಒಳಗೊಳಗೆ ಖುಷಿ ಪಡ್ತಿರ್ತಾಳೆ. ಇನ್ನೇನು ಈ ಕಡೆ ಮೀನಾ ಮತ್ತೆ ಕೇಶವ ಇಬ್ರು ಕೂಡ ಮನೆಯಿಂದ ಆಚೆ ಹೊರಟೇ ಬಿಡ್ತಾರೆ. ಅಷ್ಟೊತ್ತಿಗೆ ಮಾಧವ ಮಾಧವ ವಲ್ಲಭ ಎಲ್ಲಿದ್ದೀರಾ, ಬೇಗ ಬನ್ನಿ, ಇಲ್ಲಿ ನೋಡಿ ಏನಾಗ್ತಿದೆ, ಇಲ್ಲಿ ಬನ್ನಿ ಬನ್ನಿ ಅಂತ ಜೋರ ಕಿರ್ಚಿದಾಗ ಎಲ್ರು ಕೂಡ ಬರ್ತಾರೆ. ಅಣ್ಣ ಅಣ್ಣ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದ್ರು ಕೂಡ ಈ ಕಡೆ ಕೇಶವ ಯಾರ ಹತ್ರನು ಕೂಡ ಮಾತಾಡ್ತಿರಲ್ಲ. ಯಾಕೆ ಮನೆ ಬಿಟ್ಟು ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಕೇಳ್ತಿರುವಾಗ, ದಯವಿಟ್ಟು ನನ್ನ ಆಸೆಗೆ ನಿರಾಸೆ ಮಾಡ್ಬಿಡಿ, ಇನ್ಮೇಲಾದ್ರೂ ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದೀನಿ, ಪ್ಲೀಸ್ ಎಲ್ರು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಈ ಕಡೆ ಕೇಶವ ಕೂಡ ಎಲ್ರಿಗೂ ಕೂಡ ಹೇಳ್ತಿರ್ತಾರೆ. ಇನ್ನೇನು ಹೊರಡ ಮುಂಚೆ ಗಿರಿಜಾ ಅವ್ರ ಕಾಲಿಗೆ ಕೂಡ ನಮಸ್ಕಾರ ಮಾಡ್ತಾರೆ. ಈ ಕಡೆ ಮೀನಾ ಮತ್ತೆ ಕೇಶವ ಗಿರಿಜಾ ಅಂತೂ ಕಣ್ಣೀರಿಂದ ಆಶೀರ್ವಾದ ಮಾಡ್ತಿರ್ತಾರೆ. ಈ ಕಡೆ ಬಾಜಿ ತಪ್ಕೊಂಡ್ಬಿಡ್ತಾರೆ ಇಬ್ರುನು. ಅಮ್ಮ ನೀನ್ ಈ ರೀತಿ ಕಣ್ಣೀರ್ ಹಾಕೊಂಡ್ ಕಳಿಸ್ಬೇಡಮ್ಮ, ನಮ್ಗೆ ಒಳ್ಳೇದಾಗಲ್ಲ, ಸ್ವಲ್ಪ ದಿನ ಆಮೇಲೆ ಬಂದ್ಬಿಡ್ತೀವಿ, ದಯವಿಟ್ಟು ಎಲ್ರು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಶವ ಎಲ್ರ ಹತ್ರನು ಕೂಡ ಹೇಳ್ತಿರ್ತಾರೆ. ಈ ಕಡೆ ಕೇಶವ ಮಾಧವನ ಹತ್ರ ಬರ್ತಾರೆ. ಅಣ್ಣ ಇನ್ಮೇಲೆ ಈ ಮನೆ ಜವಾಬ್ದಾರಿ ನೀನೇ ತಗೋಬೇಕು, ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು, ಅಂಗಡಿನ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲ ಜವಾಬ್ದಾರಿ ನಿಂದೆ ಅಣ್ಣ, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಕೇಶವ ಕೂಡ ಎಲ್ರು ಮಾಧವನ ಹತ್ರ ಕೂಡ ಹೇಳ್ತಿರ್ತಾರೆ. ಈ ಕಡೆ ವಲ್ಲಭಂ ಕೂಡ ಹೋಗ್ ಬರ್ತೀನಿ ಅಂತ ಹೇಳಿದಾಗ ಅಷ್ಟ್ರಲ್ಲಿ ನಂದವರು ಎಂಟ್ರಿ ಕೊಡ್ತಾರೆ. ಏನಿದು ಬಟ್ಟೆ ಎಲ್ಲ ಬ್ಯಾಗ್ ಎಲ್ಲ ತಗೊಂಡಿದ್ದೀರಾ, ಎಲ್ಲೋಗ್ತಿದ್ದೀರಾ ಅಂತ ಕೇಳಿದಾಗ, ಅಪ್ಪ ನಾವು ಮನೆ ಬಿಟ್ಟು ಹೋಗ್ತಾ ಇದೀವಿ, ನಾವಿನ್ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವಿನ್ ಹೋಗ್ ಬರ್ತೀವಿ ಅಂತ ಈ ಕಡೆ ಕೇಶವ ಮೀನಾ ಕೂಡ ನಂದವ್ರಿಗೆ ಹೇಳ್ತಾರೆ. ಈ
ಈ ಕಡೆ ನಂದಂಗೆ ಶಾಕ್ ಆಗುತ್ತೆ. ಕೇಶವ ನಿಂತ್ಕೋ ಇಲ್ಲಿ ಅಂತ ಹೇಳಿದಾಗ ಸಡನ್ ಆಗಿ ಕೇಶವ ಮತ್ತೆ ಮೀನಾ ಅಲ್ಲೇ ನಿಂತ್ಕೊಬಿಡ್ತಾರೆ. ಏನಾಯ್ತು ನಿಮ್ ಅಪ್ಪನ್ ಬಿಟ್ಬಿಟ್ಟು ಹೋಗ್ತಿದ್ಯೇನೋ ಕೇಶವ, ಹೇಗೋ ಮನ್ಸ್ ಬರುತ್ತೆ ನಿನ್ಗೆ. ಮೀನಾ ನನ್ ಮೇಲೆ ನಿನ್ಗೂ ಕೂಡ ಕೋಪನಾ? ನಾನು ನಿನ್ಗೆ ಮಗಳ ಸ್ಥಾನ ಕೊಟ್ಟಿದ್ದೀನಿ, ಹೆತ್ತಪ್ಪ ಬೈದ್ರೆ ಕೋಪ ಮಾಡ್ಕೊಂಡ್ ಮನೆ ಬಿಟ್ಟು ಹೋಗ್ತಾರಾ? ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ನಂದವರು ಸಿಕ್ಕಾಪಟ್ಟೆ ಫೀಲಿಂಗ್ಸ್ ನಲ್ಲಿ ಹೇಳ್ತಿರ್ತಾರೆ. ಕೇಶವ ಒಂದ್ ಮಾತು ಹೇಳ್ತೀನಿ ಕೇಳು, ನಾನು ಯಾವತ್ತೂ ಕೂಡ ನಿನ್ನ ಕೆಟ್ಟದಾಗ್ಲಿ ಅಂತ ನಾನು ಬಯಸಿಲ್ಲ, ನಿಮಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಕೂಡ ಬಯಸೋದು. ಏನೋ ಕೋಪದಲ್ಲಿ ಒಂದೆರಡು ಮಾತು ಬೈದ್ಬಿಟ್ಟೆ, ಅದಕ್ಕೆ ಅಂತ ಮನೆ ಬಿಟ್ಟು ಹೊರಟೋಗೋದಾ? ಇಂತ ದೊಡ್ಡ ನಿರ್ಧಾರ ಹೇಗ್ ತಗೊಂಡ್ರಿ? ಅದ್ ಹೇಗೆ ನನ್ನನ್ ಬಿಟ್ಟು ಹೋಗೋಕೆ ನಿಮಗ್ ಮನ್ಸ್ ಬಂತು? ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ನಂದವ್ರು ಹೇಳ್ತಿರ್ತಾರೆ. ಸರಿ ಆಯ್ತು ಕೇಶವ, ಆಯ್ತು ಮೀನಾ, ನಾನ್ ಇನ್ಮೇಲೆ ನಿಮ್ಮಿಬ್ರಿಗೆ ಯಾರಿಗೂ ಕೂಡ ಬೈಯೋದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನ, ನಂದೇ ತಪ್ಪಾಯ್ತು. ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗ್ಬಿಡಿ, ಕೈ ಮುಗಿತೀನಿ ಅಂತ ಕ್ಷಮೆ ಕೇಳ್ತಿರ್ತಾರೆ ಈ ಕಡೆ ನಂದವರು ಕೇಶವ ಮತ್ತೆ ಮೀನನ ಹತ್ರ. ಕೇಶವ ಮೀನಾ ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣ್ರು ಅಂತ ಈ ಕಡೆ ಕೇಶವ ನಂದ ಹೇಳ್ದಾಗ ಕೇಶವ ಕೈಯಲ್ಲಿದ್ದಂತ ಬ್ಯಾಗ್ ಅನ್ನ ಹಾಗೆ ದಬಾರ್ ಅಂತ ಕೆಳಗಡೆ ಅಲ್ಲೇ ಬಿಟ್ಬಿಡ್ತಾರೆ. ಓಡ್ ಬಂದ್ಬಿಟ್ಟು ನಂದವ್ರನ್ನ ತಪ್ಕೊಂಡ್ಬಿಡ್ತಾರೆ. ಈ ಕಡೆ ಮೀನಾ ಕೂಡ ಬಂದು ಮಾವನ ಹತ್ರ ನಿಂತ್ಕೊಂಡ್ಬಿಡ್ತಾಳೆ. ಇನ್ನೇನು ಕೇಶವನ ಮತ್ತೆ ಮೀನನ ಇಬ್ರು ಕೂಡ ನಂದವರು ತಪ್ಕೊಂಡ್ಬಿಡ್ತಾರೆ. ಈ ಕಡೆ ಗಿರ್ಜಾವ್ರಂತೂ ಫುಲ್ ಖುಷಿನಲ್ಲಿ ಕಣ್ಣಲ್ಲಿ ನೀರ್ ಹಾಕ್ತಿರ್ತಾರೆ. ಮನೆಯವರೆಲ್ರಿಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಆದ್ರೆ ಪ್ರಿಯಾ ಮಾತ್ರ ಇನ್ನೇನು ಹೋಗೋದು ಹೊರಟಿದ್ರು. ಛೇ ಈ ಮಾವನ್ಗೆ ಏನಾಗಿದೆ, ಹೋಗೋರ್ನ ತಡ್ಬಿಟ್ರಲ್ಲ. ಛೇ ನಾನು ಈ ಮಾವನ್ಗೆ ಒಳ್ಳೆ ಸೊಸೆ ಅನ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಈ ಮನೆ ಆಸ್ತಿ ಎಲ್ಲ ನಂದ್ ಹಾಕ್ಸ್ಕೊಬೇಕು ಅಂತ ಅನ್ಕೊಂಡಿದ್ದೆ. ಛೇ ಹೋಗೋರ್ನ ತಡ್ಬಿಟ್ರಲ್ಲ, ಎಂತ ಕೆಲ್ಸ ಆಗೋಯ್ತು ಛೇ ಅನ್ಕೊಂಡು ಈ ಕಡೆ ಒಳಗೊಳಗೆ ಉಳ್ಕೋತಿರ್ತಾಳೆ ಈ ಕಡೆ ಪ್ರಿಯಾ. ಈ ಕಡೆ ನಂದವರು ಕೇಶವ ಏನ್ ಗೊತ್ತಾ, ಮೀನುಂಗೆ ನಾನ್ ಬೈಬಾರ್ದಿತ್ತು ಎಲ್ರು ಮುಂದೆ, ನನ್ಗೂ ಅರ್ಥ ಆಯ್ತು ಕಣೋ ಆಮೇಲೆ. ಅದಕ್ಕೆ ಅಂತ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರೇನೋ ಕಂದ, ನೀವೆಲ್ಲೂ ಹೋಗ್ಬಾರ್ದು, ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಈ ಕಡೆ ನಂದವ್ರು ಕೂಡ ಕಣ್ಣಲ್ಲಿ ನೀರ್ ಹಾಕೊಂಡು ಕೇಳ್ತಿರ್ತಾರೆ. ಅಪ್ಪ ಅಪ್ಪ ಅನ್ಕೊಂಡು ಮತ್ತೆ ಮತ್ತೆ ಬಾಚಿ ತಪ್ಕೋತಿರ್ತಾರೆ ಈ ಕಡೆ ಕೇಶವ. ಅಲ್ಲ ಕಣೋ ಕೇಶವ, ಎಲ್ಲಾದ್ರೂ ನೀನ್ ಹಾಳಾಗ್ ಹೋಗ್ತೀನೋ ಅಂತ ನನ್ಗೆ ಭಯ ಕಣೋ. ಎಲ್ಲಾದ್ರೂ ನಾನ್ ಸಡನ್ ಆಗಿ ಸತ್ತೋಗ್ಬಿಟ್ರೆ ಈ ಮನೆ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೋಬೇಕು. ಮೀನಾ ನೀನು ನನ್ನ ಪ್ರಿಯವಾದ ಸೊಸೆ, ನಿನ್ನನ್ನ ನಾನು ಬರೀ ಸೊಸೆ ಅಂತಲ್ಲ ಮಗಳು ಸ್ಥಾನ ಕೊಟ್ಟಿದ್ದೀನಿ ಅಂತ ಈ ಕಡೆ ಮೀನಂಗೆ ಮತ್ತೆ ಕೇಶವನ್ಗೆ ತುಂಬಾ ಪ್ರೀತಿಯಿಂದ ಒಂದು ಬಾಚಿ ತಪ್ಕೊಂಡು ಮುದ್ದಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಮನೆಯವರೆಲ್ರಿಗೂ ಕೂಡ ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಆ ಕಡೆ ಮೀನಾ ಇದ್ದವಳು, ಮಾವ ನೀವೇನು ಬೇಜಾರ್ ಮಾಡ್ಕೋಬೇಡಿ ಮಾವ, ನೀವು ಕ್ಷಮೆ ಕೇಳ್ಬಾರ್ದು ಮಾವ. ಕೇಶವ ಅವ್ರಿಗೆ ನೀವು ಅವಾಗವಾಗ ಬೈತಿರೋದು ಯಾಕೆ ಅಂತ ನೀವು ಮೊನ್ನೆ ಅತ್ತೆ ಹತ್ರ ಹೇಳ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಮಾವ. ನನಗೆ ನಿಮ್ ಮೇಲೆ ನಿಜವಾಗ್ಲೂ ಬೇಜಾರಿಲ್ಲ ಮಾವ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ನಂದವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ನನ್ಗೆ ಮನೆ ಬಿಟ್ಟು ಹೋಗೋ ಉದ್ದೇಶ ಇರ್ಲಿಲ್ಲ ಮಾವ, ಕೇಶವರು ಏನೋ ಸಿಟ್ಟಲ್ಲಿ ಹೋಗೋಣ ಬೇಜಾರ್ ಮಾಡ್ಕೊಂಡಿದ್ರು, ಹಾಗಾಗಿ ಸ್ವಲ್ಪ ಟೈಮ್ಗೆ ಆಚೆ ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಮಾವ ಹೋಗ್ತಿರೋದು, ಬೇರೆ ಇನ್ನೇನು ಉದ್ದೇಶ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಹೇಳ್ತಿರ್ತಾಳೆ. ಈ ಕಡೆ ನಂದವರು ಕೇಶವನ ಹಣೆಗೆ ಒಂದು ಮುತ್ತು ಕೂಡ ಕೊಡ್ತಾರೆ, ಮತ್ತೆ ಮೀನನ ಹಣೆಗೂ ಕೂಡ ಬಾಚಿ ತಪ್ಕೊಂಡು ಒಂದು ಮುತ್ತನ್ನ ಕೂಡ ಕೊಡ್ತಾರೆ. ಇನ್ನೇನು ಈ ಕಡೆ ಗಿರ್ಜಾವ್ರಂತೂ ಕಣ್ಣಲ್ಲಿ ನೀರ್ ಹಾಕೊಂಡು ಖುಷಿನಲ್ಲಿ ಕಣ್ಣಲ್ಲಿ ನೀರ್ ಹಾಕೊಂಡಿರ್ತಾರೆ. ಗಿರ್ಜಾ ಏನ್ ನೋಡ್ತಾ ನಿಂತಿದ್ಯಾ, ಹೋಗಿ ಎಲ್ರಿಗೂ ಕೂಡ ಒಂದ್ ಲೋಟ ಹಾಲ್ ತಗೋಬಾ ಇದೇ ಖುಷಿನಲ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಗಿರ್ಜಾವ್ರಿಗೆ ಹೇಳಿದಾಗ ಗಿರ್ಜಾವ್ರು ಆಯ್ತು ರೀ ಅಂತ ಹೇಳ್ಬಿಟ್ಟು ಓಡ್ಕೊಂಡು ಹೋಗ್ತಾರೆ, ಹಾಲನ್ನು ಕೂಡ ತಗೊಂಡ್ ಬರ್ತಾರೆ. ಈ ಕಡೆ ಮೀನಾ ಮತ್ತೆ ಕೇಶವಂಗೆ ನಂದನೆ ತನ್ನ ಕೈಯಾರೆ ಇಬ್ರಿಗೂ ಕೂಡ ಹಾಲನ್ನು ಕೂಡ ಕುಡಿಸ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಈ ಕಡೆ ಪ್ರಿಯಾ ಅಂತೂ ಉರ್ಕೋತಿರ್ತಾಳೆ. ಅಲ್ಲ ಮಾವ ಯಾವಾಗ್ ನೋಡಿದ್ರು ನನ್ನನ್ನೇ ಪ್ರಿಯವಾದ ಸೊಸೆ ಅಂತ ಹೇಳ್ತಿದ್ರು, ಇವಾಗ ನೋಡಿದ್ರೆ ಉಲ್ಟಾ ಹೊಡೆದ್ಬಿಟ್ರಲ್ಲ, ಇವ್ರಿಬ್ರೆ ಕೇಶವ ಮತ್ತೆ ಮೀನನ್ನೇ ಪ್ರಿಯವಾದವರು ಅಂತ ಹೇಳ್ತಾರಲ್ಲ, ಮೀನನ್ ಹೊಗಳ್ತಿದಾರಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಿಯಾ ಅಂತೂ ಒಳಗಡೆ ಬೆಂದು ಹೋಗ್ತಿದ್ದಾಳೆ, ಸುಟ್ಟು ಸುಟ್ಟು ಹೋಗ್ತಿದ್ದಾಳೆ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಕೋಪ ಅಂದ್ರೆ ಅವಳಿಗೆ ಉರ್ಕೋತಿರ್ತಾಳೆ, ಹೊಟ್ಟೆನಲ್ಲಿ ಬೆಂಕಿ ಹಾಕ್ದಂಗ ಆಗ್ತಿರುತ್ತೆ. ಇವರೆಲ್ಲ ಕೂಡ ಚೆನ್ನಾಗಿರೋದನ್ನ ನೋಡ್ಬಿಟ್ಟು ಅವಳಿಗೆ ಸಹಿಸ್ಕೊಳಕ್ಕೆ ಆಗ್ತಿರಲ್ಲ. ಇಲ್ಲ ನಾನು ಇದಕ್ಕೆ ಏನಾದ್ರು ಒಂದ್ ಮಾಡ್ಲೇಬೇಕು, ಇವತ್ತು ಹೋಗಲ್ಲ ಅಂದ್ರೆ ಇನ್ನೇನು, ಇನ್ನು ಮುಂದೆ ದಾರಿ ಇದೆ ನನ್ಗೆ, ಹೇಗಾದ್ರೂ ಮಾಡಿ ಮಾವನಿಂದ ದೂರ ಮಾಡ್ಲೇಬೇಕು ಇವರಿಬ್ರನ್ನ. ಯಾವತ್ತಿದ್ರು ಮಾವನಿಗೆ ನಾನೇ ಪ್ರಿಯವಾದ ಸೊಸೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಪ್ರಿಯಾ ಮನ್ಸಲ್ಲೇ ಸ್ಕೆಚ್ ಹಾಕೋತಿರ್ತಾಳೆ. ಏನಾದ್ರೂ ಮಾಡಿ ಒಟ್ನಲ್ಲಿ ಅವಳು ಒಂದು ಮಾವನಿಗೆ ಪ್ರಿಯವಾದ ಸೊಸೆ ಆಗ್ಬೇಕು, ಹಾಗೇನೆ ಈ ಮನೆ ಆಸ್ತಿ ಎಲ್ಲ ಅವಳದೇ ಆಗ್ಬೇಕು ಅನ್ನೋ ಒಂದು ದುರಾಸೆ ಇರತ್ತೆ ಈ ಕಡೆ ಪ್ರಿಯಾಂಗೆ. ಈ ಕಡೆ ನಂದವರು ತುಂಬಾ ಪ್ರೀತಿಯಿಂದ ಹಾಲನ್ನ ಕುಡ್ಸೋದನ್ನ ನೋಡ್ಬಿಟ್ಟು ಮನೆಯವರೆಲ್ಲರೂ ಕೂಡ, ಅಂದ್ರೆ ಅಪ್ಪ ಸ್ವಲ್ಪ ಕೋಪ ಇರ್ಬೋದು ಅಷ್ಟೇ, ಆದ್ರೆ ಮನ್ಸು ಹಾಲಿನಂತೆ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಕೂಡ ಅಪ್ಪನ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಿರ್ತಾರೆ, ತುಂಬಾ ಖುಷಿ ಪಡ್ತಿರ್ತಾರೆ. ಹಾಗೆ ಸೊಸೆ ಇವಳು ಅಷ್ಟೇ, ಅಮೂಲ್ಯ ಆಗಿರ್ಬೋದು, ಮೀನಾ ಆಗಿರ್ಬೋದು, ಹೌದು ನಮ್ಮ ಮಾವ ತುಂಬಾನೇ ಒಳ್ಳೆಯವರು, ಒಳಗಡೆ ತುಂಬಾನೇ ಮನ್ಸು ಮೃದುವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೋತಾರೆ ಈ ಕಡೆ ನಂದವ್ರನ್ನ. ಒಟ್ಟಾರೆಯಾಗಿ ಕೊನೆಗೂ ನಂದವರು ಮೀನಾ ಮತ್ತೆ ಕೇಶವನ ಬಾಚಿ ತಪ್ಕೊಂಡಿದ್ದು ಆಯ್ತು, ಹಾಲು ಕುಡಿಸಿದ್ದು ಆಯ್ತು. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.